ನಾನಿವತ್ತು ನಿಮಗೆ ಪ್ಯಾನ್ ಕರ್ನಾಟಕ ಡಿಶ್ ಒಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬರೀ 30 ನಿಮಿಷದಲ್ಲಿ ಮಾಡೋ ಅಡುಗೆ ಇದು. ಬಟಾಣಿ ಮತ್ತು ಆಲೂಗಡ್ಡೆ ಜೊತೆ ಮಾಡೋ ಯಾವುದೇ ಅಡುಗೆಗೆ ಹಬ್ಬದ ಟಚ್ ಇದ್ದೇ ಇರುತ್ತೆ. ಅದಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ನಿಮಗಾಗಿ ತಂದಿದ್ದೀನಿ ಸ್ಪೆಷಲ್ ಬಟಾಣಿ ಕುರ್ಮಾ. Hi, hello, namaskara. Welcome to Cuisines of Karnataka Season 4, an initiative by Prajavani and Deccan Herald, presented by Freedom Healthy Cooking Oil, LPG partner Indian, kitchen partner TTK Prestige, special partner Bhima Jewelers, snacks partner Lay's, associate sponsors SBI Card, Vancop Chicken, and Eco Crystal Water Treatment. ಇವತ್ತು ಸ್ಪೆಷಲ್ ದೀಪಾವಳಿ ಹಬ್ಬದ ಸ್ಪೆಷಲ್ನಲ್ಲಿ ನಾನು ಬಟಾಣಿ ಕುರ್ಮಾನ ಮಾಡ್ತಾ ಇದ್ದೀನಿ. ಸೊ ಈ ಬಟಾಣಿ ಕುರ್ಮಾನ ಸವಿಯೋದಕ್ಕೆ ಒಬ್ಬ ವಿಶೇಷವಾದಂಥ ಅತಿಥಿ ಬರ್ತಾ ಇದ್ದಾರೆ. ಅವರನ್ನು ವೆಲ್ಕಮ್ ಮಾಡೋಣ. ಸೊ ಪ್ಲೀಸ್ ವೆಲ್ಕಮ್ ಸುಷ್ಮಿತಾ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಈ ಹಬ್ಬದ ವಿಷಯ ಬಂದಾಗ ಈ ಮೈಸೂರು, ಕೊಡಗಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆನೂ ಒಂದು ಫೇಮಸ್ ಅಡುಗೆ ಇದೆ. ಯಾವುದು? ಬಟಾಣಿ ಕುರ್ಮಾ. ಅಂದ್ರೆ ವೆಜ್ ವೆಜ್ ಅಂದ್ರೆ ಹಬ್ಬದಲ್ಲಿ ಅಫ್ಕೋರ್ಸ್ ವೆಜ್ಜೇ ಮಾಡೋದು. ಅಂಡ್ ನನ್ನ ಫೇವ್ರೇಟ್ ಕೂಡ ಹೌದು. ಬಟಾಣಿ ಕುರ್ಮಾನ ಬೇಸಿಕಲಿ ಪೂರಿ ಜೊತೆಗೆ ಸರ್ವ್ ಮಾಡ್ತಾರೆ. ಇಟ್ಸ್ ಒನ್ ಆಫ್ ದಿ ಫಂಟಾಸ್ಟಿಕ್ ಕಾಂಬಿನೇಷನ್ ವಿತ್ ಪೂರಿ. ಸೊ ಇವತ್ತು ನಾನು ನಿಮಗೆ ಬಟಾಣಿ ಕುರ್ಮಾನ ಮಾಡಿ ಕೊಡ್ತೀನಿ. ಎಸ್ ಸರ್. ಈ ಮಾಡ್ಕೊಡೋದಿದೆಯಲ್ಲ ಸರ್, ಅದು ಕೇಳಕ್ಕೆ ಖುಷಿ ಮಾಡೋದು ಅಂದಿದೆಯಲ್ಲ ಸರ್. ಸೊ ಇಲ್ಲ, ಇದು ಸಿಂಪಲ್ ಆದಂತ ಮೆಥಡ್ ಅಲ್ಲಿ ಇರುತ್ತೆ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಕೂಡ ಮನೆಯಲ್ಲಿ ಹೋಗಿ ಡೆಫಿನೆಟ್ಲಿ ಟ್ರೈ ಮಾಡಿ ನಿಮ್ಮ ಹಸ್ಬೆಂಡ್ ಜಗಣ್ಣಗೆ ಇದನ್ನ ರುಚಿ ತೋರಿಸಬಹುದು. ಡೆಫಿನೆಟ್ಲಿ ಸರ್. ಹೊಸ ಪ್ರಯೋಗ ಎಲ್ಲ ಪಾಪ ಅವರೇ ಮಾಡ್ತಿರೋದು. ಹೌದಾ? ಇಲ್ಲ, ಆರೋಗ್ಯವಾಗಿದ್ದಾರೆ. ಓಕೆ, ಫೈನ್. ಸೊ ಶುರು ಮಾಡೋಣ. ಇವತ್ತು ನಾವು ಮಾಡ್ತಾ ಇರೋವಂಥ ಬಟಾಣಿ ಕುರ್ಮಾಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಒಂದ್ಸರಿ ನೋಟ್ ಮಾಡ್ಕೊಂಡ್ಬಿಡೋಣ. Ingredients required to make batani kurma: fresh green peas 250 gram, 2 small size potatoes cut into pieces, fresh grated coconut 1 cup, coriander powder 3 teaspoon, garam masala powder 1 teaspoon, kasuri methi 1 tablespoon, cashew nuts 10 to 15, green chilies 4 to 5, fresh ginger about 2 inches, garlic 10 to 12 cloves, poppy seeds 2 teaspoon, dry grapes 10 to 15, a small bunch of chopped coriander leaves, onion half cup chopped, tomato 1 cup chopped, sugar half a teaspoon, turmeric half a teaspoon, Freedom refined sunflower oil 3 tablespoon, and salt to taste. ಶುರು ಮಾಡೋಣ ಸರ್. ಫಸ್ಟಿಗೆ ಸೊ ಇದಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದು ಒಂದು ಪ್ಯಾನು. ಸೊ ಇವತ್ತು ಇಲ್ಲಿ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇದು TTK ಪ್ರೆಸ್ಟೀಜ್ನವ್ರದ್ದು ಫ್ರೈಯಿಂಗ್ ಪ್ಯಾನ್. ಇದು ಟ್ರೈಪ್ಲಾನ್ ಬಾಡಿಯಿಂದ ಆಗಿರೋದು. ಇದರಲ್ಲಿ ಆಯಿಲ್ ಕನ್ಸಂಪ್ಷನ್ ಕಮ್ಮಿ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ಈ ಏನು ಸ್ಪೆಷಲ್ ಆದಂಥ ಬಟಾಣಿ ಕುರ್ಮಾ ಇದೆ, ಜನರಲ್ ಆಗಿ ನೀವು ರೆಸ್ಟೋರೆಂಟ್ಸ್ನಲ್ಲಿ ತಿಂದಾಗ ಅದ್ರದ್ದೊಂದು ಫ್ಲೇವರ್ ಬೇರೆ ಇರುತ್ತೆ, ಮನೆಯಲ್ಲಿ ಮಾಡಿದಾಗ ಬೇರೆ ಇರುತ್ತೆ ಅಲ್ವಾ? ಮನೆಯಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಬಳಸಿರಲ್ಲ. ಸ್ಪೆಷಲ್ ಆಗಿ ಐ ಥಿಂಕ್ ಟೇಸ್ಟಿ ಪೌಡರ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಬಟ್ ಕಾಜು ಕಿಶ್ಮಿಸ್ ಎಲ್ಲ ಹಾಕಿರಲ್ಲ, ಒಣ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಹಾಕಿರಲ್ಲ. ಸೊ ಇವತ್ತು ನಾವು ಅದನ್ನ ಎಲ್ಲ ಇಲ್ಲಿ ಯೂಸ್ ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ ನಾನು. ಯಾವ ಪ್ರಮಾಣ ಅಂತ ನೀವೇನ್ ಡಿಸೈಡ್ ಮಾಡೋದು ಬೇಡ, ಯಾಕೆಂದ್ರೆ ಇದು ಅಡುಗೆ ಆಗೋಷ್ಟೊತ್ತಿಗೆ ಎಷ್ಟು ತಿಂದಿರ್ತೀನೋ ಅಷ್ಟೇ ಪ್ರಮಾಣ ಆಗಿರುತ್ತೆ. ಅಷ್ಟೇ ಆಗಿರುತ್ತಾ? ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಬಹಳ ಇಷ್ಟ ಡ್ರೈ ಫ್ರೂಟ್ಸ್. ಓಕೆ, ನೀವು ಮಾಡ್ತಾ ಇರಿ, ನಾನು ತಿಂತಾ ಇರ್ತೀನಿ. ಸೊ ಆಮೇಲೆ ಇನ್ನೊಂದು ಈ ಪ್ಯಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಹೀಟ್ ಈವನ್ಲಿ ಸ್ಪ್ರೆಡ್ ಆಗುತ್ತೆ. ಎಲ್ಲ ಕಡೆನೂ ಕರೆಕ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಕೆಲವು ನೀವು ಪ್ಯಾನ್ ನೋಡಿರ್ಬೋದು, ಮಧ್ಯದಲ್ಲಿ ಮಾತ್ರ ಹೀಟ್ ಆಗೋದು, ಸೈಡಿಗೆ ಆಗಿರಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ಇದರಲ್ಲಿ ಏನು ಅಂತಂದ್ರೆ ದಿಸ್ ಇಸ್ ಗ್ಯಾಸ್ನಲ್ಲೂ ನೀವು ಯೂಸ್ ಮಾಡ್ಕೋಬಹುದು, ಗ್ಯಾಸ್ ಸ್ಟಾಪಲ್ಲಿ, ಮತ್ತೆ ಇಂಡಕ್ಷನಲ್ಲೂ ಯೂಸ್ ಮಾಡ್ಕೋಬಹುದು. ಸೊ ಬೋತ್ ಇದು. ಸೊ ಇಟ್ಸ್ ಹೈ ಕ್ವಾಲಿಟಿ ಟ್ರೈಪ್ಲೈ ಇರುವಂತ ಬಾಡಿ. ಪ್ರೆಸ್ಟೀಜ್ ಬಗ್ಗೆ ಗೊತ್ತು ಸರ್. ಯಾಕೆ ಅಂದ್ರೆ ನನ್ನ ಮದ್ವೆಗೆ ಬಂದಿರೋ ಗಿಫ್ಟ್ ಎಲ್ಲಾನು ಈ ಪ್ರೆಸ್ಟೀಜ್ ಗಿಫ್ಟ್ ಬಂದಿದೆ. ಓಕೆ, ಸೊ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪ್ಯಾನ್ ಬಿಸಿ ಆಗಿದೆ. ಸೊ ವಿ ವಿಲ್ ಯೂಸ್ ಇವತ್ತು
ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇದ್ದೀನಿ. ನಮ್ಮನೇಲೂ ಸೇಮ್ ಥಿಂಗ್. ಸೇಮ್ ಥಿಂಗ್. ನೀವು ಮೋಸ್ಟ್ಲಿ ನಮ್ಮನೆಗೆ ಬಂದು ಅಡುಗೆ ಮಾಡ್ತಿದ್ದೀರಾ ಅನಿಸ್ತಾ ಅನ್ಸ್ತದೆ. ಇದೆಯಾ? ಎಲ್ಲ ಅದೇ ಪದಾರ್ಥ ಇದೆ. ಓಕೆ, ಸೊ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ವೈಟಮಿನ್ ಎ, ಡಿ ಮತ್ತು ಇ ಇದೆ. ಸೊ ಹಾಗೇನೆ ಇದರಲ್ಲಿ ಜಿಡ್ಡಿರಲ್ಲ. ಆ್ಯಂಡ್ ಇಟ್ ಈಸ್ ಯುನೋ ಸ್ವಲ್ಪ ಎಣ್ಣೆ ಬಳಸಿದ್ರೆ ಸಾಕು, ಜಾಸ್ತಿ ಅಡುಗೆ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಇದು ಒಂಥರ ಹೇಗೆ ಅಂತಂದರೆ ಫ್ಯಾಟಿ ಆಸಿಡ್ಸ್ ಇರಲ್ಲ. ಸೊ ಒಂದು ಒಳ್ಳೆ ಒಂದು ಎಣ್ಣೆ ಅಂತ ಹೇಳಿ ಹೇಳ್ಬೋದು. ಯಾ, ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೋಡೋಕ್ಕೂ ಸಖತ್ತಾಗಿದೆ. ಹೆಲ್ದಿ ಅನಿಸ್ತಾ ಇದೆ, ಹೆಲ್ದಿ ಅನಿಸ್ತಾ ಇದೆ. ಸೊ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸಿದ್ದೀನಿ. ಸೊ ನಿಮಗೆ ಇಷ್ಟವಾದಲ್ಲಿ ಗ್ರೌಂಡ್ನಟ್ ಆಯಿಲನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ವಿ ವಿಲ್ ಪುಟ್ ಅನಿಯನ್. ಓಕೆ, ಅನಿಯನ್ಕಿಂತ ಮುಂಚೆ ವಿಲ್ ಟೇಕ್ ಕಸೂರಿ ಮೇಥಿಯನ್ನು ಒಂದು ಸ್ವಲ್ಪ ಹಾಕೊಳ್ಳೋಣ, 1 ಟೇಬಲ್ ಸ್ಪೂನಷ್ಟು. ಓಕೆ, ಆಹಾ, ಇಷ್ಟು ಈವನ್ ಆಗಿ ಬಾಯ್ಲ್ ಆಗ್ತದಲ್ಲ ಅದು. ಹಾಂ, ನೋಡಿ. ಸೊ ಇದಕ್ಕೆ ಒಂದು 2 ಚಿಕ್ಕ ಗಾತ್ರದ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೊಳ್ಬೇಕು. ಈ ಥರ ಎಲ್ಲ ಕಟ್ ಮಾಡಬೇಕು ಅಂದ್ಬಿಟ್ರೆ ನಾನು ಟೇಪ್ ತೊಗೊಂಡು ಅಳ್ತೇನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಗೇನು ನಾನು ತೋರಿಸ್ತಾ ಇದ್ದೀನಿ, ಫಸ್ಟಿಗೆ ನಾವು ಕಸೂರಿ ಮೇಥಿ ಯಾಕೆ ಹಾಕ್ತೀವಿ ಅಂತಂದರೆ, ಇದು ಯಾವುದೇ ವೆಜಿಟೇಬಲನ್ನು ಹಾಕಿದಾಗ ಲಾಸ್ಟಲ್ಲಿ ಹಾಕಿದಾಗ ಅಷ್ಟೊಂದು ಎನ್ಹಾನ್ಸ್ ಆಗಲ್ಲ, ಆ ಫ್ಲೇವರ್ ಬರಲ್ಲ, ಅಂದರೆ ವೆಜಿಟೇಬಲ್ಸ್ನಲ್ಲಿ ಬರಲ್ಲ. ಸೊ ಮೊದಲಿಗೆನೇ ಹಾಕ್ಬಿಟ್ರೆ ಸೊ ಅದು ಆಲ್ ಓವರ್ ಈಗ ನೋಡಿ ಈರುಳ್ಳಿ ಹಾಕಿದ್ದೀನಲ್ಲ, ಈರುಳ್ಳಿ ಜೊತೆ ಅದು ಆ ಸ್ಮೆಲ್ ಅರೋಮಾ ತೊಗೊಂಡ್ಬಿಡುತ್ತೆ. ಸೊ ಲೇಟರ್ ಸ್ಟೇಜಸ್ ಅಲ್ಲೂ ನಿಮಗೆ ಯು ವಿಲ್ ಹ್ಯಾವ್ ದಟ್ ಫ್ಲೇವರ್. ನನಗೆ ಈ ವಿಷಯ ಗೊತ್ತಿಲ್ಲದೆ ಲಾಸ್ಟಲ್ಲಿ ಆಗ್ತಿದ್ನಲ್ಲ ಸರ್. ಸೊ ಈ ಥರ ಮಾಡಿ, ಆ್ಯಂಡ್ ಇಟ್ ಈಸ್ ಅ ವೆರಿ ಈಸಿ ಟು ಗೋ ರೆಸಿಪಿ. ಇದು ಏನು ಟಫ್ ಇಲ್ಲ, ಸಿಂಪಲ್ ಆಗಿ ಮಾಡಿಕೊಂಡು. ಈಗ ಸ್ವಲ್ಪ ನಾನು ಇಲ್ಲಿ ಫ್ಲೇಮ್ ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಈ TTK ಅವ್ರದ್ದೇ ಪ್ರಾಡಕ್ಟ್ ಇದು, ಯಾವುದು ಪ್ರೆಸ್ಟೀಜ್ ಸ್ವಚ್ಛ ಅಂತ ಹೇಳಿ. ಸ್ವಚ್ಛ ಅನ್ನೋದು ಒಂದು ಒಳ್ಳೆ ಪ್ರಾಡಕ್ಟ್. ಇದು ಗ್ಯಾಸ್ ಸ್ಟೋವ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ 8 mm ಥಿಕ್ನೆಸ್ ಸೂಪರ್ ಟಫ್ ಅಂಡ್ ಗ್ಲಾಸ್ ಇದು. ಸೊ ಅನ್ಬ್ರೇಕಬಲ್. ಹಾಂ, ಆಮೇಲೆ ನೀವು ಇದರಲ್ಲಿ ಏನು ಬರ್ನರ್ಸ್ ಇದೆ, ಇದು ಲಿಫ್ಟಬಲ್. ಸೊ ಇದನ್ನು ನೀವು ಲಿಫ್ಟ್ ಮಾಡ್ತೀರಲ್ಲ, ಇದು ಲಾಕ್ ಆಗುತ್ತೆ, ಕೆಳಗಡೆ ಇಳಿಯಲ್ಲ. ಸೊ ಆವಾಗ ನೀವು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಲಾಕನ್ನು ನೀವು ಓಪನ್ ಮಾಡಿಕೊಂಡ್ರೆ ಓಪನ್ ಮಾಡಿ, ಹಾಂ, ಈಗ ಇದನ್ನು ಇಡ್ಬೋದು. ಸೊ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಸ್ಟವ್ ಅಲ್ಲಿ ನೀವು ನೋಡ್ಕೋಬಹುದು. ಸರ್, ಹೆಸರು ತಕ್ಕಂಗಿದೆ ಸ್ವಚ್ಛ ಅಂತ. ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೋಬಹುದು. ಸೊ ಈಗ ಇಲ್ಲಿ ನಾನು ಈರುಳ್ಳಿನ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಂದು ಬಣ್ಣ ಬರೋಕ್ಕೆ ಯಾಕೋ ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಅರ್ಶಿನ ಎಲ್ಲ ಹಾಕ್ಬಿಟ್ಟು ಕಂದು ಬಣ್ಣ ಬರ್ಸಿದ್ದೆ ಸರ್. ಹೌದಾ? ಸೊ ಇದಕ್ಕೆ ಒಂದು ವಿಶೇಷತೆ ಏನಿದೆಪ್ಪ ಅಂತಂದರೆ, ನೀವು ಸ್ವಲ್ಪ ಸಾಲ್ಟನ್ನು ಹಾಕಿದರೆ, ಉಪ್ಪನ್ನು ಹಾಕಿದರೆ, ಅಬೌಟ್ ಒಂದು 1/4 ಚಮಚ ಉಪ್ಪು ಹಾಕಿದ್ನಾ. ಸೊ ಈಗ ಇದರಲ್ಲಿ ನೀರಿನ ಅಂಶ ಇರುತ್ತೆ ಈರುಳ್ಳಿಯಲ್ಲಿ, ಅದೆಲ್ಲ ಎವಾಪರೇಟ್ ಆಗುತ್ತೆ. ಅವಾಗ ಆನಿಯನ್ನು ಬೇಗ ಕಂದು ಬಣ್ಣ ಬರುತ್ತೆ. ಸೊ ದಟ್ ಈಸ್ ದಿ ಸಿಂಪಲ್. ಸೊ ಅದಕ್ಕೇನೆ ಹೇಳ್ತೀವಿ ಕುಕಿಂಗ್ ಇಸ್ ಅ ಸೈನ್ಸ್ ಆಸ್ ವೆಲ್ ಆಸ್ ಆರ್ಟ್ ಅಂತ ಹೇಳಿ, ಅಲ್ವಾ? ಆ ಆರ್ಟ್ ಇನ್ನೂ ಬರಲ್ಲ ಸರ್, ನಾನು ಇನ್ನೂ ಸೈನ್ಸೇ ಕಲ್ತಿಲ್ಲ, ಆರ್ಟ್ ಎಲ್ಲಿಂದ ಬರುತ್ತೆ? ಓಕೆ. ನೀವು ಮದುವೆ ಆದ್ಮೇಲೆ ಕಲ್ತಿದ್ದ, ಮದುವೆಗಿಂತ ಮುಂಚೆ? ಮದುವೆಗಿಂತ ಮುಂಚೆನೆ. ಅದು ನೋಡೇ ಅಮ್ಮನ ಅನುಗ್ರಹ. ಸೊ ಅಮ್ಮ ನನಗೆ ಇನ್ಸ್ಪಿರೇಷನ್. ಸೊ ಅಮ್ಮ ಮಾಡ್ತಾ ಇರೋವಂಥ ಅಡುಗೆಗಳೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ನನಗೆ. ಅಮ್ಮ ಮಾಡ್ತಾ ಇದ್ದಿದ್ದು ಅದನ್ನ ನೋಡ್ಕೊಂಡು ಕಲಿತಿದ್ದೆ. ಆವಾಗೂ ಅಮ್ಮಗೆ ಸ್ವಲ್ಪ ಅಸಿಸ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ಹ್ಯಾಸ್ ಕಮ್ ಲೈಕ್. ಮತ್ತು ಇವತ್ತು ನಿಮ್ಮ ಮನೆಯಲ್ಲಿ ಏನು ದೀಪಾವಳಿ ವಿಶೇಷತೆ ಅಂದರೆ, ದೀಪಾವಳಿನಲ್ಲಿ ಭರ್ಜರಿಯಾಗಿ ಪೂಜೆ ಮಾಡ್ತಾರೆ, ಭರ್ಜರಿಯಾಗಿ ಹಬ್ಬವನ್ನ ಆಚರಿಸ್ತಾರೆ. ಪಟಾಕಿ ಅಂತೂ ಕಂಪಲ್ಸರಿ, ಒಂದು ಸುಸ್ತೂರು ಬತ್ತಿನಾದ್ರೂ ಇರಲೇಬೇಕು. ಇಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಆಗಲ್ಲ. ಆಮೇಲೆ ನಮ್ಮನೆ ಹತ್ರ ಮುಸ್ಲಿಮ್ಸ್ ಬಾಂಧವರು ಬಹಳಷ್ಟು ಜನ ಇದ್ದಾರೆ. ಅವರು ಕೊಡ್ಸಲ್ಲ, ಆ ಮಕ್ಕಳೆಲ್ಲ ನಮ್ಮ ಮನೆ ಮುಂದೆ ಬರೋದು. ಅವರಿಗೋಸ್ಕರ ನಾವ್ ಇಡೀ ಬಾಕ್ಸ್ ತರೋದು. ನಾವ್ ಏರಿಯಾದಲ್ಲಿ ನಮ್ಮ ಇವರಿದ್ದಾರೆ, ಮಾಜಿ ಮೇಯರ್ ಸರ್ ಇದ್ದಾರೆ, ನಟರಾಜ್ ಸರ್ ಅಂತ. ಅವ್ರ ಮನೇಲಿ ಯಾವಾಗ್ಲೂ ಒಂದಷ್ಟು ಬಾಕ್ಸ್
ಕೆಲವ್ರಿಗೆ ಕೊಡಕ್ಕೆ ಅಂತಾನೆ ಇಟ್ಟಿರ್ತಾರೆ. ಅದರಲ್ಲಿ ನಮ್ಮನೆ ಕಂಪಲ್ಸರಿ ಒಂದು ಬರುತ್ತೆ. ಅದು ಬಿಟ್ಟು ಇನ್ನೊಂದು ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರ್ತೀವಿ ಬಿಕಾಸ್ ಆಫ್ ದೋಸ್ ಚಿಲ್ಡ್ರನ್. ಅವ್ರಿಗೆ ಸಖತ್ ಇಷ್ಟ ಅವರಿಗೆ ಪಟಾಕಿ ಹೊಡೆಯೋದು, ಸುಸುರ್ ಬತ್ತಿ ಅನ್ಸೋದು. ಅವರು ಈ ಬಿಜ್ಲಿ ಪಟಾಕಿ ಆಗ್ಲಿ, ಲಕ್ಷ್ಮಿ ಪಟಾಕಿ ಆಗ್ಲಿ, ಆಟಮ್ ಬಾಂಬ್ ಆಗ್ಲಿ, ಇದೆಲ್ಲ ಒಂಥರ ಹಿಂಗೆ ಆಗ್ಬಿಡ್ತಾರೆ ಆ ಥರ. ಬಟ್ ನಾವು ಅದಕ್ಕೆ ಸ್ವಲ್ಪ ದೂರ. ಸೊ ಆ ಬಾಕ್ಸ್ ಅಲ್ಲಿ ನಮ್ಮ ಅಪ್ಪಂಗೆ ಫಸ್ಟ್ ನಾನು ಹೇಳೋದು, ಈ ಇದೆಲ್ಲ ಅದು ಆ ಕಡೆ ಸೈಡ್ ಇದೆಯಲ್ಲ ಅಷ್ಟು ಕೊಟ್ಬಿಡು ಅಂತ. ಅವರು ಇರ್ಲಿ ನಾವು ಹೊಡಿಯೋಣ ಪರವಾಗಿಲ್ಲ ಅಂತಂದ್ರೆ ಅವ್ರು ಇಲ್ದೇ ಇರೋವಾಗ ಅವ್ರಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟಿರ್ತೀನಿ. ಲಾಸ್ಟ್ ಅಲ್ಲಿ ಸುಸುರು ಬತ್ತಿ, ಒಂದು ಯಾವ್ದು ಆಂಜನೇಯನ್ ಬಾಲ ಅಂತ ಬರುತ್ತಲ್ಲ ಅದು ಒಂದು 2-3 ಉಳ್ಕೊಂಡಿರುತ್ತೆ. ಆಮೇಲೆ ಫ್ಲವರ್ ಪಾಟ್, ಆಮೇಲೆ ಈ ಭೂಚಕ್ರ, ಇಷ್ಟು ಉಳ್ಕೊಂಡಿರುತ್ತೆ. ಅಷ್ಟನ್ನೇ 4-5 ಅಲ್ಲ, ಒಂದು ವಾರ ಪೂರ್ತಿ ಅದನ್ನೇ. ಸೊ ಇಲ್ಲಿ ಈಗ ಆನಿಯನ್ ಬ್ರೌನ್ ಆಗಿದೆ, ಇದಕ್ಕೆ ಟೊಮೆಟೊ ಹಾಕೊಂಡ್ಬಿಡೋಣ. ಓಕೆ, 1 ಬೌಲ್ನಷ್ಟು ಟೊಮೆಟೊ, ಒಂದು ಆಲ್ಮೋಸ್ಟ್ ಒಂದು 2 ಚಿಕ್ಕ ಗಾತ್ರದ ಟೊಮೆಟೊನ ತೆಗೆದುಕೊಂಡು. ಟೊಮೆಟೊ ಅರೋಮಾ ಬರ್ತಾ ಇದೆ ಸರ್ ಅಲ್ವಾ? ನೈಸ್. ಆದಷ್ಟು ಹೈ ಫ್ಲೇಮಲ್ಲೇ ನಾವು ಟೊಮೆಟೊ ಹಾಕಿದ ಮೇಲೆ ಫ್ರೈ ಮಾಡ್ಕೋಬೇಕು. ಸೊ ಈಗ ಇದಕ್ಕೆ ನೆಕ್ಸ್ಟ್ ಐಟಮ್ ಏನು ಹಾಕೋಣ? ಬಟಾಣಿ ಈಗಲ್ಲ, ಆಮೇಲೆ ಹಾಕ್ಬೇಕು. ಹಸಿಮೆಣಸಿನ್ಕಾಯಿ ಅದು ಅಲ್ಲ, ಇದು ಗರಂ ಮಸಾಲೆ ಹಾಕ್ಬೇಕು. ಹಂಗ ಇದೆಲ್ಲ ನಾನು ನೋಟ್ ಮಾಡ್ಕೊಬೇಕು, ಮರ್ತೋಗ್ಬಿಡ್ತೀನಿ. 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನ್ ಕೂಡ ಹಾಕ್ಬೋದು. ಆಮೇಲೆ ಧನಿಯಾ ಪುಡಿ ಇದೆ, ಧನಿಯಾ ಪುಡಿ ಹಾಕೊಂಡ್ಬಿಡೋಣ. 3 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ. ಓಕೆ, ಸೊ ಈಗ ಮತ್ತೆ ಇದನ್ನು ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟು, ಯಾಕಂದರೆ ಮಸಾಲೆ ಪದಾರ್ಥಗಳನ್ನಂದರೆ ಡ್ರೈ ಪೌಡರ್ಸ್ ಹಾಕಿದಾಗ ಫ್ಲೇಮ್ ಲೋ ಇರಬೇಕು, ಇಲ್ಲ ಅಂದರೆ ಅದು ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈಗ ಗರಂ ಮಸಾಲೆ ಹಾಕಿದ್ದೀವಿ ಮತ್ತು ಧನಿಯಾ ಪುಡಿ ಅಲ್ವಾ? ಸೊ ಇದನ್ನು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹೈ ಫ್ಲೇಮ್ ಇಟ್ಕೊಳ್ಳೋಣ, ಸ್ವಲ್ಪ ನೀರು. ಇಷ್ಟರವರೆಗೂ ಆನಿಯನ್ ಎಲ್ಲ ಫ್ರೈ ಆಗಿದೆ ಅಲ್ವಾ? ಸೊ ಇದು ನೀರು ಹಾಕಿದ ತಕ್ಷಣ ಇದು ಕುಕ್ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ತೀನಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಸೊ ಮೀನ್ ವಾಯ್ಲ್ ಏನಪ್ಪ ಅಂತಂದರೆ, ಇದು ಕುಕ್ ಆಗ್ತಾ ಇರುವಾಗಲೇ ನಾವು ಕೆಲವೊಂದು ಐಟಮ್ಸ್ ಇದೆ, ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಹೌದಾ? ಗೋಡಂಬಿ ಏನು ಬೇಡ? ಗೋಡಂಬಿ ಬೇಕು. ಸರಿ, ಎರಡೇ ಇದೆ, ಏನು ಮಾಡ್ತೀರಾ? ಇರಲಿ, ನಾನೀಗ ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಮಾಡೋದು ಅಂಥೇಳಿ. ಇದು TTK ಅವ್ರದ್ದೇ, ಪ್ರೆಸ್ಟೀಜ್ನವ್ರದ್ದೇ ಮಿಕ್ಸಿ ಜಾರು. ಸೊ ಆಲ್ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಇರುವಂಥದ್ದು, ಮತ್ತು ಇವನ್ ಬ್ಲೇಡ್ಸ್ ಆರ್ ವೆರಿ ಶಾರ್ಪ್. ಸೊ ಟಕ್ ಅಂತ ಪೇಸ್ಟ್ ಆಗೋಗ್ಬಿಡುತ್ತೆ, ಆಗೋಗ್ಬಿಡುತ್ತೆ. ಸೊ ಮೊದಲಿಗೆ ತುರಿದಂಥ ಫ್ರೆಶ್ ತೆಂಗಿನಕಾಯಿ. ಸೊ ಇದನ್ನು ಒಂದು ಅರ್ಧ ಬೌಲ್ನಷ್ಟು ಹಾಕ್ಕೊಳ್ತೀನಿ, ಅರ್ಧ ಬೌಲು. ಅದಾದಮೇಲೆ ಬೆಳ್ಳುಳ್ಳಿ ಕೊಡಿ, ಆಮೇಲೆ ಶುಂಠಿ ಬೇಕು. ಸೊ ಬೆಳ್ಳುಳ್ಳಿ ಒಂದು 10ರಿಂದ 12 ಎಸಳು. ಓಕೆ, ಹಾಗೆಯೇ ಹಸಿ ಶುಂಠಿ ಒಂದು 2 ಇಂಚ್ನಷ್ಟು ಹಸಿ ಶುಂಠಿ. ಚೆನ್ನಾಗಿ ಕಟ್ ಮಾಡಿದ್ದೀರಾ ಸರ್, ನಾನು ಅದೇ ನೋಡ್ತಾ ಇದ್ದೆ. ಓಕೆ, ಸೊ ಹಾಗೇನೆ ಹಸಿರು ಮೆಣಸಿನ್ಕಾಯಿ. ಸೊ ಇದರಲ್ಲಿ ನಾವು ಖಾರದ ಪುಡಿಯನ್ನು ಬಳಸ್ತಾ ಇಲ್ಲ, ಸೊ ಇಷ್ಟನ್ನೇ ಬಳಸ್ತಾ ಇರೋದು. ಸೊ ಇದಕ್ಕೆ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಸೊ ಇಲ್ಲಿ ನೀವು ಖಾರ ತಿಂತೀರಾ? ಇಲ್ಲ, ಮೀಡಿಯಮ್. ಓಕೆ, ಸೊ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಮತ್ತೆ ಇಲ್ಲಿ ಬೇಕಾಗಿರೋದು ಗಸಗಸೆಯನ್ನು ಚಿಕ್ಕ ಟೀ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದೆ. ಓಕೆ, ಸೊ ಇಲ್ಲಿ ಯಾವುದು ನೀವು ನೋಡ್ತಾ ಇರ್ಬೋದು, ಮಸಾಲೆಯನ್ನು ಹುರ್ಕೊಳ್ತಾ ಇಲ್ಲ. ಹೌದು. ಸೊ ಎವ್ರಿಥಿಂಗ್ ಇಸ್ ರಾ, ಹಾಗೇನೆ ಹಾಕ್ತಾ ಇದ್ದೀನಿ. ಸೊ ಸ್ವಲ್ಪ ಇದಕ್ಕೆ ಒಂದು 4-5 ಆಮೇಲೆ ಹಾಕಬೇಕು ಒಣ ದ್ರಾಕ್ಷಿ. ಸೊ ಈಗ ಇಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅದೊಂದು ಸ್ವೀಟ್ ಬ್ಯಾಲೆನ್ಸ್ ಆಗೋದಕ್ಕೆ. ಓಕೆ, ಆಮೇಲೆ ಗೋಡಂಬಿ ಒಂದು 10ರಿಂದ 12 ಗೋಡಂಬಿ ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಹಾಕೊಳ್ಳೋದು ಬೇಡ. ಫಸ್ಟ್ ಸ್ವಲ್ಪ ಹಾಕೊಂಡ ನಂತರ ಒಂದು ರೌಂಡ್ ಗ್ರೈಂಡ್ ಆದಮೇಲೆ ದೆನ್ ವಿಲ್ ಗೋ ಫಾರ್. ತುಂಬಾ ನುಣ್ಣಗೆ ಮಾಡ್ತಿದ್ದೀರಾ ಇದನ್ನ?
ಹೌದು ಪೇಸ್ಟ್ ಸ್ವಲ್ಪ ಇಲ್ಲ ತರಿ ಇರಲ್ಲ, ಸ್ವಲ್ಪ ಪೇಸ್ಟ್ ಆಗಲೇಬೇಕು. ಹಾಂ, ಸಿನ್ಸ್ ತೆಂಗಿನ ತುರಿಯನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ. ಸೊ ಯು ಕ್ಯಾನ್ ಸಿ ದಿಸ್, ಈ ರೀತಿಯಾಗಿ ಪೇಸ್ಟ್ ಆಗಿದೆ, ಫೈನ್ ಪೇಸ್ಟ್. ಓಕೆ. ಸೊ ಇದನ್ನು ನಾನೀಗ ಇಲ್ಲಿ ಏನು ಟೊಮೆಟೊನ ನಾವು ಫ್ರೈ ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಹಾಕ್ತಾ ಇದ್ದೀವಿ. ಮಿಕ್ಸಿ ಜಾರಿಗೆ ನೀರು ಹಾಕೊಳ್ತಾ ಇದ್ದೀನಿ. ಓಕೆ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಯೂಶಲಿ ಈಗ ಮನೇಲಿ ನೀವು ಒಬ್ಬರೇ ಇದ್ರೆ ಅಡುಗೆ ಮಾಡ್ಕೋತೀರಾ? ಮಾಡ್ಕೊಳ್ತೀನಿ. ಅದು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಈ ಕ್ವಶನ್ ಕನೆಕ್ಟ್ ಆಗುತ್ತೆ. ಹೌದಾ? ನಾನು ತುಂಬಾ ಜನ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಿದೀನಿ. ಅವರು ಹಸ್ಬೆಂಡ್ ಈಗ ಅಫ್ಕೋರ್ಸ್ ಜಾಯಿಂಟ್ ಫ್ಯಾಮಿಲಿಯಲ್ಲಂತೂ ಖಂಡಿತ ಯಾರು ಇಲ್ಲ, ಎಲ್ಲ ಸಪ್ರೇಷನ್ಸ್. ಆ ಸಪ್ರೇಷನ್ಸ್ ಅಲ್ಲೇನೆ ಗಂಡಂಗೊಂದು ಟೈಮಿಂಗ್ಸು, ಹೆಂಡತಿಗೊಂದು ಟೈಮಿಂಗ್ಸು, ಇಫ್ ಶಿ ಇಸ್ ವರ್ಕಿಂಗ್ ಆರ್ ನಾನ್ ವರ್ಕಿಂಗ್ ಆಲ್ಸೋ, ಮನೇಲಿ ಇದ್ರೂ ಎಸ್ಪೆಷಲಿ ನನಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಅಲ್ಲೇ ಊಟ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಹೋಗುವಂತ ಶೂಟಿಂಗ್ಸ್ ಆಲ್ಮೋಸ್ಟ್ ಆಲ್ ನಮ್ಮ ಸೀರಿಯಲ್ಗಳಲ್ಲಿ ರೈಸ್ನ ಅಲ್ಲೇ ಇಡ್ತಾರೆ, ಕೆಂಪ್ ರೈಸ್. ಸೊ ಇಟ್ ವಿಲ್ ಬಿ ನೈಸ್, ನಿಮ್ಗೆ ಅಲ್ಲೇ ಚೆನ್ನಾಗಿ ಅನ್ಸುತ್ತೆ ತಿನ್ನಕ್ಕೆ. ಹೊರಗಡೆಯಿಂದ ಎಲ್ಲ ಜಾಸ್ತಿ ಮಾಡಲ್ಲ. ಸೊ ನಾನು ಅಲ್ಲೇ ತಿನ್ಕೋತೀನಿ. ಬಟ್ ಮನೇಲಿ ಇರ್ಬೇಕಾದ್ರೆ ಸರ್ ಒಬ್ಳೇ ಇದ್ರೆ ಅಡ್ಗೆ ಮನೆಗೆ ಹೋಗಲ್ಲ. ಮೋಸ್ಟ್ ಆಫ್ ದ ಲೇಡೀಸ್ ವಿಲ್ ಕನೆಕ್ಟ್ ವಿತ್ ದಿಸ್. ಒಬ್ರೇ ಇದ್ರೆ ಒಬ್ರಿಗೆ ಏನ್ ಮಾಡ್ಕೊಳ್ಳೋದು ಅನ್ಬಿಟ್ಟು ಹಸ್ಕೊಂಡ್ ಹಂಗೆ ಎದ್ಬಿಡೋದು, ಹಸ್ವಾದಾಗ ಸುಸ್ತಾದಾಗ ಮಾಡ್ಕೊಂಡು ತಿನ್ನೋದು. ಸೇಮ್ ಐ ಡೂ ದ ಸೇಮ್ ಥಿಂಗ್. ಓಕೆ, ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮುಚ್ಚಬಿಟ್ಟು ಒಂದು 5 to 6 minutes ಅದೇ ಹಬೆಯಲ್ಲೇ ಅದು ಬೇಯಬೇಕು. ಓಕೆ, ಸೊ ವಿಲ್ ಕವರ್ ವಿತ್ ಅ ಲಿಡ್ ನಾವು. ಸೊ ಲಿಡ್ಡನ್ನು ಕವರ್ ಮಾಡಿದ್ದೀನಿ. ಸೊ ಒಂದು 5 ನಿಮಿಷ ವೇಟ್ ಮಾಡೋಣ. ಓಕೆ, ಸೊ ಈ ಫ್ರೀ ಟೈಮಲ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಸ್ಪಾನ್ಸರ್ಸ್. ಡೆಫಿನೆಟ್ಲಿ Freedom Sunflower Oil Low Absorption formula ensures you cook more with less oil. Fortified with vitamins A, D and E and containing zero cholesterol and trans fats to support a healthier lifestyle. Light and pure and made in ultra-modern plant without any human touch, Freedom Sunflower Oil naturally enhances the taste of your dishes. Today's recipe will come alive with the goodness of Freedom Sunflower Oil, delivering a perfect balance of health and delectable taste. Nutrients remains intact, so your family enjoys wholesome meals every day. Freedom Sunflower Oil is more than oil. It's a partner that helps families make a healthier choice with every dish. If you use TTK Prestige latest appliances, you will see how cooking can be faster, smarter and more fun, perfect for today's busy lifestyles. These products blend modern technology with Indian cooking traditions. Whether it's the flip-on modular cooker or the whistle counter induction cooktop, they make every dish quicker and easier to prepare. They are sleek, space-saving and stylish, ideal for compact kitchens without compromising on performance. Today I will be using TTK Prestige innovative appliances to prepare this recipe. Every product is designed to keep convenience, safety and taste intact, so you can enjoy delicious meals without the hassle. With TTK Prestige, cooking becomes less of a chore and more of lifestyle, something you will look forward to every day. Don't use any inflammable items in the kitchen other than gas cylinder. Place the stove at least 6 inches above the LPG cylinder on a stable platform surface away from wind flow. Always keep the stove knobs and regulator switched off after use or while going out. Replace the Suraksha LPG hose once in every 5 years for safety. In case of gas leakage, put on the safety cap of the cylinder and contact your Indian distributor or call emergency helpline 1906. So ಸುಷ್ಮಿತಾ ಅವರೇ, ನೋಡಿ ಇಲ್ಲಿ ಅಲ್ವಾ, ಒಂದು 5 ನಿಮಿಷ ಬೇಯಕ್ಕೆ ಬಿಟ್ಟಿದ್ವಿ. ಹೌದಲ್ವಾ? ಈಗ ನೆಕ್ಸ್ಟ್ ಇದಕ್ಕೆ ಪೊಟ್ಯಾಟೋನ ಹಾಕೊಳ್ಳೋಣ. ಸಣ್ಣಗೆ ಕತ್ತರಿಸಿದಂಥ ಆಲೂಗಡ್ಡೆ. ಅದನ್ನ ಬೇಯಿಸಿಲ್ಲ. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ.
ಯಾಕಂದರೆ ಬಟಾಣಿ ಕೂರ್ಮಾಗೆ ಹಾಂ ಆಲೂಗಡ್ಡೆನೂ ಹಾಕ್ತಾರೆ. ಓ ನೀವು ಸಪ್ರೇಟಾಗಿ ಬರೀ ಬಟಾಣಿ ಬಳಸಿ ಮಾಡ್ಬೋದು, ಇಲ್ದಿದ್ರೆ ಬೇರೆ ವೆಜಿಟೇಬಲ್ ಜೊತೆಗೆ, ಬಟ್ ಬಟಾಣಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಬೇಕು. ಸೊ ಈಗ ಇಲ್ಲಿ ಒಂದು 2 ಚಿಕ್ಕ ಗಾತ್ರದ ಪೊಟ್ಯಾಟೋವನ್ನು ಸಣ್ಣಗೆ ಕತ್ತರಿಸ್ಕೊಂಡಿರೋದನ್ನು ಹಾಕಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಅರ್ಶಿನದ ಪುಡಿ ಕೊಡ್ತೀರಾ ನನಗೆ? ಓಕೆ, ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್ ದ ಟೇಸ್ಟ್, ಸಕ್ಕರೆ. ಒಂದು 1.5 ಟೀ ಸ್ಪೂನಷ್ಟು, ಚಿಕ್ಕ ಸ್ಪೂನಷ್ಟು ಸಕ್ಕರೆ. ಸೊ ಇಟ್ ವಿಲ್ ಬ್ಯಾಲೆನ್ಸ್ ದಿ ಟೇಸ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಈಗ ಸ್ವಲ್ಪ ಹಾಕೊಳ್ತಾ ಇದ್ದೀನಿ, ಆಮೇಲೆ ಮತ್ತೆ ಹಾಕಬೇಕು. ಸೊ ಇದೆಲ್ಲ ಹಾಕಿದ ನಂತರ ವಿಲ್ ಜಸ್ಟ್ ಆ್ಯಡ್ ದಿ ವಾಟರ್ ಅಗೇನ್. ಸೊ ಹೆಚ್ಚಿನ ಫ್ಲೇಮಲ್ಲಿ ಇದನ್ನು ನೀರನ್ನು ಹಾಕೊಳ್ಬೇಕು. ನೀರು ಹಾಕಿದ್ದೀನಿ. ಸೊ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ವೆರಿ ಈಸಿ ಟು ಡೂ ದಿಸ್ ಅಲ್ವಾ? ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಈಗ ಇಲ್ಲಿ ಆಲೂಗಡ್ಡೆಯನ್ನು ಹಾಕಿದ್ದೀವಿ. ನೆಕ್ಸ್ಟ್ ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಏನು ಹೇಳಿ? ಬಟಾಣಿ ಸರ್. ಎಸ್. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಈಗ ಏನು ಹಾಕೊಳ್ಳೋಣ? ಬಟಾಣಿಯನ್ನು ಹಾಕೊಳ್ಳೋಣ. ಸೊ ಬಟಾಣಿ ಕೋರ್ಮಾಗೆ ಬಟಾಣಿ ಹಾಕಲೇಬೇಕು. ಸೊ ಅದನ್ನು ಏನು ಬೇಯಿಸಿಲ್ಲ, ಇದು ಫ್ರೆಶ್ ಬಟಾಣಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾಯ್ತು ಅಲ್ವಾ? ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಸಿಕಲಿ ದೋಸೆ ಜೊತೆ, ಸೆಟ್ ದೋಸೆ ಜೊತೆ, ಮುಖ್ಯವಾಗಿ ಪೂರಿ ಜೊತೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್. ಸೊ ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಇದೇ ಸ್ಟೇಜ್ನಲ್ಲಿ ಸ್ವಲ್ಪ ಹಾಲನ್ನು ಹಾಕ್ತಾರೆ. ಹಾಲು ಹಾಕೋದ್ರಿಂದ ಅದೊಂಥರ ರಿಚ್ ಕ್ರೀಮಿ ಟೇಸ್ಟ್ ಬರುತ್ತೆ. ಸೊ ಬಟ್ ನಾನು ಇಲ್ಲಿ ಬಳಸ್ತಾ ಇಲ್ಲ, ಬೇಕಾದವರು ಹಾಕೊಳ್ಬೋದು, ಹಾಲನ್ನು ಬಳಸ್ಬೋದು. ಐ ಥಿಂಕ್ ಬಾದಾಮಿನ ಗೋಡಂಬಿ ಹಾಕಿದ್ದೀನಿ, ಅದೇ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಸೊ ಕೆಲವರು ಇದಕ್ಕೆ ಹಾಲು ಕೂಡ ಹಾಕ್ತಾರೆ. ಸೊ ಇದರಲ್ಲಿ ನಾವು ಯಾವುದೇ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ಸ್ ಆಗಲಿ ಬಳಸ್ತಾ ಇಲ್ಲ. ಇಟ್ ಇಸ್ ಅ ವೆರಿ ಸಿಂಪಲ್ ಫಾರ್ಮ್ಯಾಟ್ ಆಫ್ ಮೇಕಿಂಗ್ ಅ ಬಟಾಣಿ ಕುರ್ಮಾ. ಸೊ ಈಗ ಇಲ್ಲಿ ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಬಿಟ್ಟು ಮುಚ್ಚಳದಿಂದ ಮುಚ್ಚಿ ಒಂದು 10 ನಿಮಿಷ ಇದನ್ನು ಬಾಯ್ಲ್ ಮಾಡಕ್ಕೆ ಬಿಟ್ಬಿಟ್ರೆ ಕುರ್ಮಾ ಇಸ್ ರೆಡಿ. ಸೊ ಸುಷ್ಮಿತಾ ಅವರೇ, ನೋಡಿ 10 ನಿಮಿಷ ಆಗಿದೆ, ಸೂಪರ್ ಆಗಿ ರೆಡಿ ಆಗ್ಬಿಟ್ಟಿದೆ. ತರಕಾರಿ ಅಂದ್ರೆ ಅಷ್ಟು ಇಷ್ಟ ಸರ್. ಇಷ್ಟನಾ? ನೋಡಿ, ಇದನ್ನ ನಾನು ಮೊದಲೇ ಹೇಳಿದೆ ನಿಮಗೆ, ಪೂರಿ ಜೊತೆ ಸೂಪರ್ ಕಾಂಬಿನೇಷನ್. ಅದು ಬಿಟ್ರೆ ದೋಸೆ, ಸೆಟ್ ದೋಸೆ, ಇಡ್ಲಿ, ಚಪಾತಿ ಜೊತೆನೂ ಒಳ್ಳೆ ಕಾಂಬಿನೇಷನ್ನು. ಇವನ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನ ಜೋಳದ ರೊಟ್ಟಿ ಜೊತೆನೂ ಬ್ಯಾಟಿಂಗ್ ಮಾಡ್ತಾರೆ. ಸೊ ಈಗ ಕೊನೆಯದಾಗಿ ಎಲ್ಲ ಆಲೂಗಡ್ಡೆ ಎಲ್ಲ ಬೆಂದಿದೆ. ಸೊ ಉಪ್ಪು ಒಂದ್ಸರಿ ನೋಡ್ಕೊಂಡ್ಬಿಡ್ಲಾ? ಹೌದು. ಓಕೆ, ಯಾಕಂದ್ರೆ ನಾವು ಬರೀ ಈರುಳ್ಳಿ ಫ್ರೈ ಆಗುವಾಗ ಮಾತ್ರ ಹಾಕಿದ್ವಿ. ಸೊ ಎಸ್, ಸ್ವಲ್ಪ ಉಪ್ಪು ಬೇಕು. ಉಪ್ಪೆಲ್ಲಿದೆ? ಇಲ್ಲಿದೆ ಉಪ್ಪು. ಸೊ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಒಣ ದ್ರಾಕ್ಷಿ, ನಾನು ಮೊದಲೇ ಹೇಳಿದ್ದೆ ಲಾಸ್ಟಲ್ಲಿ ಹಾಕ್ತೀನಿ ಅಂತ. ಸೊ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಕಿದ್ದೀನಿ. ಸಾರಿ, ಒಂದು 4 ಇದೆ, ಅದು ಹಾಕ್ಬಿಡಿ, ಪರವಾಗಿಲ್ಲ. ಬೇಡ. ಸೊ ಇಲ್ಲಿ ಈಗ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿದ್ದೀನಿ. ಒಂದು 2 ನಿಮಿಷ ಇದೇ ಥರ ಕುಕ್ ಆಗ್ತಾ ಇರುವಾಗಲೇ ಕೊನೆಯದಾಗಿ ನೋಡಿ, ಹಬ್ಬ ಹರಿದಿನಗಳು ಅಂತಂದರೆ ತುಪ್ಪ ಇಲ್ದೇನೆ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ. ನಿಮ್ಮ ಹಸ್ತದಿಂದ ತುಪ್ಪ ಎಷ್ಟು ಹಾಕ್ಲಿ ಸರ್? ನನಗೆ ಹತ್ರ ಬರೋಕ್ಕೆ ಸ್ವಲ್ಪ ಭಯ ಸರ್. ಹೌದಾ? ಒಗ್ಗರಣೆ ಹಾಕ್ಬಿಟ್ಟು ರೂಮ್ಗೆ ಹೋಗಿ ಬಾಗ್ಲಾಕೊಂಡ್ಬಿಡ್ತೀನಿ. ಸೊ 2 ಸ್ಪೂನಷ್ಟು ತುಪ್ಪವನ್ನು ಬಳಸಿದ್ದೀವಿ. ಸೊ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಡೋಣ. ಸೊ ಬಟಾಣಿ ಕುರ್ಮಾ ರೆಡಿಯಾಗಿದೆ. ಸೊ ಇದನ್ನು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ. ಸೊ
ಸುಷ್ಮಿತಾ ಅವರೇ, ಎಸ್ ಸರ್, ಐ ಆಮ್ ವೇಟಿಂಗ್ ಟು ಈಟ್ ಆಕ್ಚುಲಿ. ಈಟ್. ಓಕೆ. ಆ ಅರೋಮಾ ಹೆಂಗ್ ಬರ್ತದೆ ಗೊತ್ತಾ? ಹೌದಾ? ತಡ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಕ್ವೆಶ್ಚನ್, ಈಗ ಎಲ್ಲ ಅಡ್ಗೆ ಶುರು ಮಾಡಕ್ಕಿಂತ ಮುಂಚೆ, ಅಡ್ಗೆ ಮನೆಗೆ ಬರಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನ್ ಹೇಳಿ? ಬಾಯ್ಸಿಗೆ ಜಾಸ್ತಿ ಗೊತ್ತಿರಲ್ಲ, ಗರ್ಲ್ಸ್ ಗೊತ್ತಿರುತ್ತೆ. ಅಡಿಗೆ ಮನೆಗೆ ಹೋಗಕ್ಕಿಂತ ಮುಂಚೆನೆ ಒಂದು ಇಂಪಾರ್ಟೆಂಟ್ ಇದೆ ಸರ್. ಅಡಿಗೆ ಯಾರು ಮಾಡ್ತಾರೆ ಅಂತ ಅಲ್ಲ ಸರ್, ಔಟ್ಫಿಟ್ ಸರ್. ಔಟ್ಫಿಟ್. ನೈಟಿ ಹಾಕೊಂಡು ಅಡ್ಗೆ ಮಾಡೋಷ್ಟು ಖುಷಿ ಎದ್ರಲ್ಲೂ ಯಾವ್ದ್ರಲ್ಲೂ ಸಿಗಲ್ಲ ಸರ್. ಅದೇ ಅನ್ಕೊಂಡೆ ಇವತ್ತು ಹಬ್ಬ, ಯಾಕೆ ನೀವು ನಿಮ್ಗೆ ಶರ್ಟು ಪಂಚೆ ಎಲ್ಲ ಕೊಡ್ಸಲ್ಲ ಇವತ್ತು? ಕೊಡಿಸ್ತೀರಾ? ಕೊಡಿಸ್ತೀನಿ. ಐ ಆಮ್ ರೆಡಿ. ಹಬ್ಬ ಆದ್ಮೇಲೆ ಸೂಪರ್ ಸುಷ್ಮಿತಾ, ಐ ಆಮ್ ರೆಡಿ. ಹೋಗೋಣ ಬನ್ನಿ. ಬನ್ನಿ, ಡೆಫಿನೆಟ್ಲಿ. ಫಸ್ಟ್ ಇದನ್ನ ಟೇಸ್ಟ್ ಮಾಡಿಬಿಡಿ. ಟೇಸ್ಟ್ ಮಾಡಿದ ನಂತರ ಓಕೆ, ದೋಸೆ ಜೊತೆ ಇವತ್ತು ಸೆಟ್ ದೋಸೆ ಜೊತೆ ಕೊಡ್ತೀನಿ. ಯು ಕ್ಯಾನ್ ಎಂಜಾಯ್ ದಿಸ್. ಸೊ ನೀವು ಮನೇಲಿ ಮಾಡಿದಾಗ ಯು ಕ್ಯಾನ್ ಮೇಕ್ ಪೂರಿ ಮಾಡ್ಕೋಬಹುದು. ಪೂರಿ ಮಾಡ್ಕೊಂಡು ಮಜಾ ಮಾಡಿ ಇದನ್ನ. ಸೊ ಜಗಣನು ಫುಲ್ ಖುಷ್ ಆಗ್ಬಿಡ್ತಾರೆ. ಅವ್ರಿಗೆ ಅಪರೂಪಕ್ಕೆ ಅಡುಗೆ ಮಾಡೋದು. ನನಗೆ ಅಡುಗೆ ಬರುತ್ತೆ ಅಂತ ನಮ್ಮ ಅತ್ತೆ ಹತ್ರ ಬಿಲ್ಡಪ್ ತಗೊಂಡ್ಬಿಟ್ಟಿದ್ದೆ. ಆಮೇಲೆ ಈಸಿ ಆಯ್ತು. ಯಾಕೆ ಹೇಳಿ, ನನ್ನ ಮದ್ವೆ ಆಗ್ತಿದಂಗೆ ನಮ್ಮ ಯಜಮಾನ್ರು ಡಯಟ್ ಶುರು ಮಾಡ್ಬಿಟ್ರು. ಅದೇನು ಅಡುಗೆ ಮಾಡಿದ್ ನೋಡಿ ಕಲ್ತ್ರು ಏನೋ ಗೊತ್ತಿಲ್ಲ. ಎಲ್ಲ ತರಕಾರಿ ಫ್ರೂಟ್ಸ್ ಎಲ್ಲ ಹಚ್ಕೊಟ್ರೆ ಅಷ್ಟೇ ಮುಗಿತವ್ರು. ಡಯಟ್ ಫಿನಿಶ್. ಓಕೆ, ಸೊ ಇಲ್ಲಿ ಬಟಾಣಿ ಕುರ್ಮಾ ಫಿನಿಶ್. ಸೊ ಈಗ ಟೇಸ್ಟಿಂಗ್ ಟೈಮ್. ಟೇಸ್ಟ್ ಮಾಡ್ತೀರಾ? ಕೊಡ್ಲಾ? ಓಕೆ. ಹಬ್ಬದ ವಿಶೇಷತೆ ಬಟಾಣಿ ಕುರ್ಮಾ. ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ನಿಮಗೋಸ್ಕರ ಹಬ್ಬದ ವಿಶೇಷ ಬಟಾಣಿ ಕುರ್ಮಾನ ಸೆಟ್ ದೋಸೆ ಜೊತೆ ನಿಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಟೇಸ್ಟ್ ಮಾಡಿ ಹೇಗಾಗಿದೆ ಅನ್ನೋದನ್ನ ಹೇಳಿ. ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡ್ತೀನಿ. ಅರೋಮಾ ಎಲ್ಲ ತುಂಬಾ ಚೆನ್ನಾಗಿತ್ತು. ಆಮೇಲೆ ಯು ಆರ್ ನಾಟ್ ಲೈಕ್ ಅದರ್ ಬಾಯ್ಸ್. ಹೌದಾ? ಎಷ್ಟು ನೀಟಾಗಿ ಮಾಡಿದೀರಾ ಗೊತ್ತಾ? ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಒಂದ್ಸಲ ಅಡ್ಗೆ ಮಾಡಕ್ ಹೇಳಿದ್ರೆ ಯಾಕಾದ್ರೂ ಹೇಳಿದ್ರು ಹೋಗಿ ವಾವ್ ಡಿಲಿಷಿಯಸ್ ಫುಡ್ ಅಂತ ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಇಫ್ ಐ ಪ್ಯಾನ್ ಲೆಫ್ಟ್ ಆರ್ ರೈಟ್ ದೆನ್ ಇಟ್ ವಿಲ್ ಬಿ ಡರ್ಟಿ. Okay. So I think this is. You can taste the korma first. Very ಹೌದು. ಆಮೇಲೆ you can. Wow. ಆಕ್ಚುಲಿ ಖಾರ ತಿನ್ನಲ್ಲ ಇದರಲ್ಲಿ, ಅಷ್ಟೊಂದು ಖಾರ ಇಲ್ಲ, ಬಟ್ ಆ ಫ್ಲೇವರ್ ಹಂಗೆ ಸಿಗ್ತದೆ. ಸಕ್ಕರೆದು ಆಮೇಲೆ ಒಣ ದ್ರಾಕ್ಷಿ ಹಾಕಿದ್ವಿ. ಸೊ ಎಂಜಾಯ್ ಮಾಡಿ ಸರ್. ಯಾವ ಚಪಾತಿನೂ ಬೇಡ, ಯಾವ ದೋಸೆನೂ ಬೇಡ, ಹಂಗೇನೆ ತಿನ್ಬೋದಾ? ಆಹಾ, ಸೂಪರ್. ಐ ಥಿಂಕ್ ಇದನ್ನ ರೈಸ್ ಜೊತೆ ತಿಂದ್ರೆ ಅದು ಒಂದೇನೋ ಬಾತ್ ಗೀ ರೈಸ್ ಜೊತೆ, ಜೀರಾ ರೈಸು ಗೀ ರೈಸ್ ಜೊತೆನೂ ನೀವು ಇದನ್ನ ತಿನ್ಬೋದು. ಸೊ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿದಿರುವಂಥ ಆ ರೀತಿಯಲ್ಲಿ ತಯಾರಾದಂಥ ಬಟಾಣಿ ಕುರ್ಮಾ. ಇಟ್ಸ್ ಅಮೇಜಿಂಗ್. ಸುಷ್ಮಿತಾ ಅವರೇ, ಸರ್ ಸೂಪರ್ ಆಗಿ ನೀವು ಇಲ್ಲಿ ಬಂದು ಒಂದು ಈ ಕಾರ್ಯಕ್ರಮಕ್ಕೆ ಧಮಾಕೆದಾರ್ ಒಂಥರ ದೀಪಾವಳಿ ಹಬ್ಬದ ದೀಪದ ಥರ ಬಂದ್ರಿ. ಹಾಗೇನೆ ನಾನು ದೀಪಾವಳಿ ಹಬ್ಬದ ವಿಶೇಷವಾಗಿ ಬಟಾಣಿ ಕುರ್ಮಾನ ಮಾಡಿದೆ. ನೀವು ಅದನ್ನು ತಿಂದು ಸೌದ್ರಿ ಆ್ಯಂಡ್ ಯು ಅಪ್ರಿಷಿಯೇಟೆಡ್ ದ ಡಿಶ್. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೇನೆ ನೀವು ಮನೆಗೆ ಹೋಗಿ ದೀಪಾವಳಿ ಹಬ್ಬದ ವಿಶೇಷವನ್ನು ನೀವು ಕೂಡ ಮನೆಯಲ್ಲಿ ಆಚರಿಸಿ. ಸೊ ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡಿ, ಒಳ್ಳೆ ಅಡುಗೆಗಳನ್ನು ಮಾಡಿ. ಸೊ ನೆಕ್ಸ್ಟ್ ಟೈಮು ನೀವು ಬಂದಾಗ ನಾನು ಅಡುಗೆ ಮಾಡಬೇಕು, ನೀವು ನೋಡಬೇಕು. ಡೆಫಿನೆಟ್ಲಿ ಮಾಡೋಣ. ಮತ್ತೆ ಈಗ ಹಬ್ಬ ಅಂದ್ರೇನೆ ಅಡುಗೆ. ಸೊ ಅದನ್ನ ಪ್ರಾಪರ್ ಆಗಿ ನೀಟಾಗಿ ಕಲ್ತ್ಕೋಬೇಕು ಅಂತ ಇವತ್ತಿನ ಹಬ್ಬದಲ್ಲಿ ಕಲ್ತಿದ್ದೀನಿ. ಮುಂದಿನ ಹಬ್ಬದಷ್ಟೊತ್ತಿಗೆ ಡೆಫಿನೆಟ್ಲಿ ನಾನು ನಿಮ್ಗೆ ರುಚಿಯಾಗಿ ಮಾಡ್ತೀನಿ. ಬಟ್ ಈಗ ನೀವು ಅಡುಗೆ ಏನೇನು ಮಾಡಿದ್ರಲ್ಲ ಸ್ಟೆಪ್ ಬೈ ಸ್ಟೆಪ್, ಅಕಸ್ಮಾತ್ ಅಲ್ಲ, ಅಫ್ಕೋರ್ಸ್ ನಾನು ಮರ್ತೋಗ್ಬಿಡ್ತೀನಿ. ಅದು ರೀಕಾಲ್ ಮಾಡೋದು ಹೆಂಗೆ? ಏನಿಲ್ಲ, ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನ್ ಒತ್ತೋದನ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ. ನಿಮ್ಗೆ ಅಲ್ಲೆಲ್ಲ ತರಾವರಿ ಅಡುಗೆಗಳದ್ದು ವಿಡಿಯೋ ಸಿಗುತ್ತೆ. ಸೊ ಯು ಕ್ಯಾನ್ ವಾಚ್ ಇಟ್ ಆನ್ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್. ಎಸ್, ಸೊ ಅಲ್ಲಿ ನಾನು ಬರ್ತೀನಿ. ಅವಾಗ ನಿಮ್ಮ ಅಡುಗೆನ ಅಲ್ಲಿ ನೋಡ್ಬಿಟ್ಟು ಆಮೇಲೆ ಮನೆಗೆ ಹೋಗ್ಬಿಟ್ಟು ಪ್ರಯೋಗ ಮಾಡ್ತೀನಿ. ಎಸ್,
ಡೆಫಿನೆಟ್ಲಿ. ಓಕೆ, ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನನಗೆ ಸಖತ್ ಖುಷಿ ಆಯ್ತು ಇಲ್ಲಿ ಬಂದಿದ್ದು. Yes. ಅಂಡ್ ಒಳ್ಳೆ ಬ್ಯೂಟಿಫುಲ್ ಸಖತ್ತಾಗಿದೆ. ಆಕ್ಚುಲಿ ಬೆಳಗ್ಗೆ ನಾನು ಹಬ್ಬದ ಬಿಸಿಲಿ ಏನು ತಿಂದಿರ್ಲಿಲ್ಲ, ಹಾಂ. ಸೊ ಇದೊಂಥರ ಸ್ವರ್ಗ ಸುಖ ಅನ್ಸ್ಬಿಡ್ತು ನನಗೆ ಸೀರಿಯಸ್ಲಿ. ಸೊ ಸುಷ್ಮಿತಾ ಅವರೇ, Yes, sir. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ದೀಪಾವಳಿ ಹಬ್ಬದ ವಿಶೇಷವಾಗಿ ನಿಮಗೋಸ್ಕರ ಸ್ವೀಟ್ಸ್. ಸೋ ಸ್ವೀಟ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇದೇ ದೊಡ್ಡ ಗಿಫ್ಟ್ ಆಗಿತ್ತು Yes. ಸೀರಿಯಸ್ಲಿ. ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. Thank you so much. ಧನ್ಯವಾದಗಳು. ಧನ್ಯವಾದಗಳು. I hope you enjoy this special recipe from the cuisines of Karnataka. For more such recipes and dishes, stay tuned.